ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತು ನಾನು ವ್ಲಾಗನ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗಲೇ ಮನೆಯಲ್ಲಿ ಅವರೆಕಾಯಿ ಇದ್ದಿದ್ದು ನೆನಪಾಯಿತು. ಹಾಗಾಗಿ ಅವರೆಕಾಯಿ ಉಪ್ಪಿಟ್ಟು ಮಾಡೋಣ ಅಂತ ಈಗ ಅವರೆಕಾಯಿನ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಇಲ್ಲಿ 1 ಕಪ್ ಅಷ್ಟು ರವೆನ ಹುರಿದಿಟ್ಕೊಳ್ತಾ ಇದ್ದೀನಿ. ಆಕ್ಚುಲಿ ರವೆನ ಹೊಸದಾಗಿ ತರಿಸಿದ್ದೆ. ಅದಿನ್ನ ಹುರಿದಿಟ್ಟಿರಲಿಲ್ಲ. ಅದಕ್ಕೋಸ್ಕರ ಈಗ ಸೆಪರೇಟ್ ಆಗಿ ಉಪ್ಪಿಟ್ಟಿಗೆ ಅಂತ ಮಾತ್ರ ನಾನು ಹುರಿದಿಟ್ಟು ಇವಾಗ ಬಿಸಿ ಆರೋದಕ್ಕೆ ಅಂತ ಒಂದು ದೊಡ್ಡ ಪ್ಲೇಟ್‌ಗೆ ಹಾಕಿಟ್ಟಿದ್ದೀನಿ. ನನಗೆ ನಾರ್ಮಲಿ ಬರೀ ಉಪ್ಪಿಟ್ಟು ಅಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ತರ ಅವರೆಕಾಯಿ ಅಥವಾ ಬಟಾಣಿ ಏನಾದ್ರು ಹಾಕಿ ಮಾಡಿದಾಗ ಮಾತ್ರನೇ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋದು. ಸೊ ಈಗ ಅವರೆಕಾಯಿ ಉಪ್ಪಿಟ್ಟಿಗೆ ಏನೇನ್ ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಇದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅದ್ರ ಜೊತೆನಲ್ಲಿ ನಾನೊಂದ್ 2 ಲವಂಗ, ಒಂಚೂರೇ ಚೂರು ಚಕ್ಕೆನ ಹಾಕಿ ಕುಟ್ಟಿಟ್ಕೊಂಡಿದ್ದೀನಿ. ಅದ್ರ ಜೊತೆನಲ್ಲೇ ಒಂದ್ ಸ್ವಲ್ಪ ಶುಂಠಿ ಮತ್ತೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಹಾಕಿ ನಾನು ಕುಟ್ಟಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದ್ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಬಾಣಲೆನ ಬಿಸಿ ಮಾಡ್ಕೊಂಡು ಎಣ್ಣೆನ ಹಾಕಿ ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದ್ಮೇಲೆ ನೆಕ್ಸ್ಟ್ ನಾನು ಕುಟ್ಟಿಟ್ಕೊಂಡಿದ್ದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ಹಾಕಿ ಅದ್ರ ಜೊತೆನಲ್ಲೇ ಕರಿಬೇವನ್ನ ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡೆ. ಈಗ ಖಾರಕ್ಕೆ ಅಂತ ಹಸಿಮೆಣಸಿನಕಾಯಿನ ಹಾಕಿದ್ದೀನಿ. ಅದನ್ನ ಕೂಡ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಕೂಡ ಹಾಕಿ ಚೆನ್ನಾಗಿ ಬೇಯೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲೊಂದು 2 ಮೀಡಿಯಂ ಸೈಜ್ ಟೊಮೆಟೊನ ಈ ತರ ಕಟ್ ಮಾಡಿ ಹಾಕಿ ಈಗ ಅದನ್ನ ಕೂಡ ಬೇಯೋದಕ್ಕೆ ಅಂತ ಹಾಕಿದ್ದೀನಿ. ಅದ್ರ ಜೊತೆನಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗ್ತಿದ್ದಂಗೆ ನಾವು ಬೇಯಿಸಿಟ್ಕೊಂಡಿದ್ದಂತ ಅವರೆಕಾಯಿನ ಹಾಕಿ ಇವಾಗ ಇದ್ರ ಜೊತೆಲಿ ಕಲ್ಸ್ಕೊಳ್ತಾ ಇದ್ದೀನಿ. ಅವರೆಕಾಯಿ ಆದಷ್ಟು ಎಳೆದಿರುತ್ತಲ್ವಾ ಅದನ್ನ ಸೆಪರೇಟ್ ಆಗಿ ಇಟ್ಕೊಂಡು ಈ ತರ ಉಪ್ಪಿಟ್ಟು ಅಥವಾ ಅಕ್ಕಿ ರೊಟ್ಟಿಗೆ ಕೂಡ ನೀವು ಹಾಕೊಂಡು ಮಾಡ್ಬೋದು. ಈಗ ನಾನು ಒಂದು 3 ಕಪ್ ಅಷ್ಟು 3 ರಿಂದ 3.5 ಕಪ್ ಅಷ್ಟು ನೀರನ್ನ ಇದಕ್ಕೆ ಆಡ್ ಮಾಡ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಟಿದ್ದೆ. ಇವಾಗ ಕುದಿ ಬಂದಿದೆ. ನೆಕ್ಸ್ಟ್ ಈಗ ನಾವು ಹುರಿದಿಟ್ಕೊಂಡಿದ್ದಂತ ರವೆನ ಕೂಡ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಅಷ್ಟೇನೆ ಅವರೆಕಾಯಿ ಉಪ್ಪಿಟ್ಟು ರೆಡಿ ಆಗ್ಬಿಡುತ್ತೆ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾನೇ ಒಂಥರ ಡಿಫ್ರೆಂಟ್ ಆಗಿರುವಂತ ಫ್ಲೇವರ್ ನಮ್ಗೆ ಇದರಿಂದ ಸಿಗುತ್ತೆ. ಸೊ ನೀವೇನಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರ್ಲಿಲ್ಲ ಅಂದ್ರೆ ಒಂದ್ಸಲ ಹಾಕಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಇವಾಗ ಒಂದ್ 5 ನಿಮಿಷ ನಾನು ಇದನ್ನ ಮುಚ್ಚಿಟ್ಬಿಟ್ಟು ಬೇಯೋದಕ್ಕೆ ಅಂತ ಇಟ್ಟಿದ್ದೆ. ರವೆ ನೀರನ್ನೆಲ್ಲ ಹೀರ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಸರ್ವ್ ಮಾಡ್ಬೋದು. ಇವಾಗ ಬಿಸಿ ಬಿಸಿಯಾದಂತ ಅವರೆಕಾಯಿ ಉಪ್ಪಿಟ್ಟು ರೆಡಿ ಆಗಿದೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ಸೀಸನ್ ಅಲ್ಲಿ ಅವರೆಕಾಯಿ ತುಂಬಾನೇ ಚೆನ್ನಾಗಿ ಸಿಗೋದ್ರಿಂದ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಇದಾದ್ಮೇಲೆ ನಾನು ಹೆಚ್ಚಾಗಿ ವ್ಲಾಗ್ನ ಮಾಡೋದಕ್ಕೆ ಹೋಗ್ಲಿಲ್ಲ. ಸಂಜೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಏನಾದ್ರು ಸ್ಪೆಷಲ್ ಆಗಿ ಡಿನ್ನರ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಹೂಕೋಸಿತ್ತು. ಸೊ ಅದನ್ನ ಯೂಸ್ ಮಾಡ್ಕೊಂಡು ಇವತ್ತು ಗೋಬಿ ಮಂಚೂರಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಗೋಬಿ ಮಂಚೂರಿಗೆ ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ಸ್ವಲ್ಪ ಹೂಕೋಸನ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ನೆನೆಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಅದರಲ್ಲಿ ಏನಾದ್ರು ಹುಳ ಏನಾದ್ರು ಇತ್ತು ಅಂದ್ರೆ ಸೆಪರೇಟ್ ಆಗಿ ಸತ್ತೋಗುತ್ತೆ ಅಂತ. ಅದಕ್ಕೋಸ್ಕರ ಅಂತಾನೆ ಈ ಒಂದು ಮೆಥಡ್‌ನ ಫಾಲೋ ಮಾಡ್ತಾರೆ. ಕೆಲವರು ಇದನ್ನ ಬಿಸಿ ನೀರಲ್ಲೇ ಹಾಕಿ ಕುದಿಸ್ತಾರೆ ಒಂದ್ 5 ನಿಮಿಷ ಸ್ಟವ್‌ನಲ್ಲಿಟ್ಟು. ಬಟ್ ನಾನು ಈ ತರ ಬಿಸಿನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ ಅಷ್ಟೇನೆ. ಇನ್ನ ನೆಕ್ಸ್ಟ್ ನಾನು ಗೋಬಿ ಮಂಚೂರಿ ಜೊತೆ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಪನ್ನೀರ್ ಕೂಡ ಇತ್ತು. ಆಕ್ಚುಲಿ ಪಾಲಕ್ ಪನ್ನೀರ್ ಮಾಡೋಣ ಅಂತ ತರಿಸಿದ್ದೆ ಪನ್ನೀರ್‌ನ. ಬಟ್ ಅದನ್ನ ಮಾಡಕ್ ಆಗಿರ್ಲಿಲ್ಲ. ಇನ್ನ ಪನ್ನೀರ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಇವಾಗ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದ್ 5 ರಿಂದ 10 ನಿಮಿಷ ನಾನು ಈ ತರ ನೆನೆಯಕ್ಕೆ ಇಟ್ಟಿದ್ದೆ. ಅದಾದ್ಮೇಲೆ ಇದನ್ನ ರಿಮೂವ್ ಮಾಡಿ ಬೇರೆ ಒಂದು ಬೌಲ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈಡ್ ರೈಸ್‌ಗೆ ಅಂತ ಅನ್ನಕ್ಕೆ ಇಡ್ತಾ ಇದ್ದೀನಿ. ಒಂದು 3/4 ಗ್ಲಾಸ್ ಅಷ್ಟು ಅಕ್ಕಿನ ನಾನು ಇದಕ್ಕೆ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಫ್ರೈಡ್ ರೈಸ್‌ಗೆ ಮತ್ತೆ ಗೋಬಿ ಮಂಚೂರಿಗೆ ಎರಡಕ್ಕೂನು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ತರಕಾರಿ ಕ್ಯಾರೆಟ್ ಒಂದು 2 ರಿಂದ 3 ತಗೊಂಡಿದ್ದೀನಿ. ಬಟ್ ಅಷ್ಟೊಂದು ಹಾಕಿಲ್ಲ ನಾನು. ಒಂದೇ ಒಂದು ಹಾಕಿರೋದು ಅಷ್ಟೇನೆ ಫ್ರೈಡ್ ರೈಸ್‌ಗೆ. ಅಂಡ್ ಪನ್ನೀರ್‌ನ ಈ ತರ ಟ್ರಯಾಂಗಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇವಾಗ ಬಾಣಲೆನ ಬಿಸಿ ಮಾಡ್ಕೊಂಡು ಪನ್ನೀರ್‌ನ ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗೆ ಫ್ರೈಡ್ ರೈಸ್‌ಗೆ ಹಾಕಿದಾಗ ಅದು ಪುಡಿ ಪುಡಿ ಆಗಲ್ಲ. ಅದಕ್ಕೋಸ್ಕರ ನಾನು ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದ್ಮೇಲೆ ಈ ತರ ಬೇರೆ ಒಂದು ಪ್ಲೇಟ್‌ಗೆ ಟ್ರಾನ್ಸ್‌ಫರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಇಲ್ಲಿ ಗೋಬಿ ಮಂಚೂರಿಗೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡ್ಕೊಂಡೆ. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದಕ್ಕೆ ಹಾಕಿದ್ದೀನಿ. ಅದರ ಜೊತೆನಲ್ಲಿ ಉಪ್ಪು ಮತ್ತೆ ಖಾರಕ್ಕೆ ಅಂತ ಸ್ವಲ್ಪ
ಪೆಪ್ಪರ್ ಪೌಡರ್ನ ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು 2 ಟೀ ಸ್ಪೂನ್ ಅಷ್ಟು, ಮತ್ತು ಚಿಲ್ಲಿ ಪೌಡರ್ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮೈದಾ ಒಂದು 4 ಸ್ಪೂನ್ ಅಷ್ಟು, ಕಾರ್ನ್ಫ್ಲವರ್ ಒಂದು 4 ಸ್ಪೂನ್ ಅಷ್ಟು, ಇಷ್ಟನ್ನು ಹಾಕಿ ಕೈಯಲ್ಲೇ ನಾವು ಕಲಿಸ್ಕೊಳ್ಳೋಣ ನಿಧಾನಕ್ಕೆ. ಈ ಥರ ನೀಟಾಗಿ ಕೋಟ್ ಆಗೋದಕ್ಕೆ ಶುರು ಆದಮೇಲೆ ಸ್ವಲ್ಪ ನೀರನ್ನು ಈ ಥರ ಚುಮ್ಕಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಆವಾಗ ಪೇಸ್ಟ್ ಥರ ಆಗಿಬಿಡುತ್ತೆ. ಈ ಥರ ಮೇಲೆ ಕೋಟಿಂಗ್ ಆಗೋವಷ್ಟು ಸಾಕು. ಇವಾಗ ಅದನ್ನು ಕಲಸಿಟ್ಬಿಟ್ಟು ನಾನು ಈ ಕಡೆ ಫ್ರೈಡ್ ರೈಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ತರಕಾರಿ ನಾವೇನೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನೆಲ್ಲ ಹಾಕಿಬಿಟ್ಟು ಉಪ್ಪನ್ನು ಹಾಕಿ ನಾನೀಗ ಹುರ್ಕೊಳ್ತಾ ಇದ್ದೀನಿ. ತರಕಾರಿ ನಾನಿವತ್ತು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಈ ಮೂರನ್ನು ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಹಾಕಿದೆ. ನೆಕ್ಸ್ಟ್ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್, ಅದ್ರ ಜೊತೆಯಲ್ಲಿ ಗ್ರೀನ್ ಚಿಲ್ಲಿ ಸಾಸ್ನ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಗೆಯೇ ವಿನೆಗರ್ ಬಂದು ಅದು ಕೂಡ 1 ಟೇಬಲ್ ಸ್ಪೂನ್. ನೆಕ್ಸ್ಟು ಟೊಮೆಟೊ ಕೆಚಪ್ ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಟ್ಟಿದ್ದಂಥ ಪನ್ನೀರನ್ನ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ನಾವು ಬೇಯಿಸಿಟ್ಟಂಥ ಅನ್ನನ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ನ ಹಾಕ್ತಾ ಇದ್ದೀನಿ. ಇದು ಹಾಕಲೇಬೇಕು ಅಂತ ಏನಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇದನ್ನು ಹಾಕಿ ಕಲಿಸ್ಕೊಂಡ್ರೆ ನಮ್ಮ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ ಗೋಬಿ ಮಂಚೂರಿಗೆ ಅಂತ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಈಗ ನಾವು ಮ್ಯಾರಿನೇಟ್ ಮಾಡಿದ್ದಂಥ ಹೂಕೋಸನ್ನು ಹಾಕಿ ಒಂದೊಂದಾಗೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು. ಸೊ ಒಂದೊಂದಾಗೆ ಹಾಕಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಗೋಬಿ ಮಂಚೂರಿ ಕ್ರಿಸ್ಪಿ ಆಗಬೇಕು ಅಂದರೆ ಒಂದ್ಸಲ ಡೀಪ್ ಫ್ರೈ ಮಾಡ್ಕೊಂಡು ತೆಗೆದಿಟ್ಬಿಟ್ಟು ಒಂದು 2 ನಿಮಿಷ ಬಿಟ್ಟು ಮತ್ತೆ ಎಣ್ಣೆನಲ್ಲಿ ಹಾಕಿ ಇನ್ನೊಂದು ಸಲ ಡೀಪ್ ಫ್ರೈ ಮಾಡಿದಾಗ ಕಲರ್ ಕೂಡ ತುಂಬ ಗೋಲ್ಡನ್ ಬ್ರೌನ್ ಆಗಿ ಬರುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಸೊ ನಾನು ಇವಾಗ ಅದನ್ನೇ ಮಾಡಿದ್ದು. ಎಲ್ಲ ಡೀಪ್ ಫ್ರೈ ಮಾಡಿಟ್ಕೊಂಡ್ಮೇಲೆ ಕಡಾಯಿಗೆ ಸೇಮ್ ಅದೇ ಎಣ್ಣೆನ ಹಾಕಿಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇದೆಲ್ಲನೂ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಕ್ಯಾಪ್ಸಿಕಮ್ನ ಹಾಕಿ ಮತ್ತು ಎಲ್ಲ ಸಾಸಸ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ 1 ಟೇಬಲ್ ಸ್ಪೂನ್ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪ ಕಮ್ಮಿ ಕೂಡ ನೀವು ಹಾಕೊಬೋದು. ಟೊಮೆಟೊ ಕೆಚಪ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಅದ್ರ ಜೊತೆಯಲ್ಲಿ ಉಪ್ಪನ್ನ ಕೂಡ ಹಾಕಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾವು ಡೀಪ್ ಫ್ರೈ ಮಾಡಿಟ್ಟಿದ್ದಂಥ ಹೂಕೋಸನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರಿಂಗ್ ಆನಿಯನ್ನ ಹಾಕಿ ಕಲಸಿದ್ರೆ ಬಿಸಿ ಬಿಸಿಯಾದಂಥ ಗೋಬಿ ಮಂಚೂರಿ ರೆಡಿ ಆಗಿಬಿಡುತ್ತೆ. ಸೊ ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಾ ಇರೋವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕನೇ ಇರೋವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.